ಅದನ್ನು ಅದನ್ನು ವಿಲನೈಸ್ ಮಾಡೋದಕ್ಕೆ ಬೇಕಾದಷ್ಟು ಪ್ರಯತ್ನಗಳು ನಡೀತಾ ಇದೆ. ಎಲ್ಲಿ ಯಾರು ದನಿ ಎತ್ತಿದ್ರು ಅವರು ದೇಶದ ವಿರುದ್ಧ ದನಿ ಅಂತ ಬಿಡ್ತಾರೆ. ತುಂಬ ಸಲೀಸು ಅದು ಯಾವ ಥರದ ಲಾಜಿಕ್ ಅಂತ ನನಗೆ ಅರ್ಥನೇ ಆಗಲ್ಲ. ಈಗ ನಾವುಗಳು ಯಾರೇ ಮಾತಾಡಿದ್ರು ಇದು ದೇಶದ ವಿರುದ್ಧ ಅಂತ. ಸೊ ದೇಶಕ್ಕೆ ಮರ್ಯಾದೆ ಹೋಗ್ತಾ ಇದೆ ಅಂತಂದರೆ ದೇಶದ ವಿರುದ್ಧ ಮಾತಾಡ್ತಿದೆ ನೀನು ಅಂತ ಹಂಗೆ ಬಂದುಬಿಟ್ಟಿದೆ. ಸೊ ಆ ಥರದ ಈಸಿ ಪಾಲಿಟಿಕ್ಸ್ಗೆ ಇಳಿದುಬಿಟ್ಟಿದ್ದಾರೆ. ತುಂಬ ಸಲೀಸು ಮೆಜಾರಿಟಿಯನ್ನು ದಾರಿ ತಪ್ಪಿಸಿ ಈ ಥರದ ಧರ್ಮದ ಅಥವಾ ಬಹುಸಂಖ್ಯಾತ ರಾಜಕೀಯದಲ್ಲಿ ಒಡೆಯೋದು ತುಂಬ ಸುಲಭ. ಅದನ್ನೇ ಮಾಡ್ತಾ ಇದ್ದಾರೆ. ಅದು ಆಗದೇ ಇರಲಿ ಈ ಇವರ ಸ್ಟೂಡೆಂಟ್ಸ್ ಹೋರಾಟದಲ್ಲಿ, ನೀಟ್ನ ಹೋರಾಟದಲ್ಲಿ ಅಂತ ನನ್ನ ಹಾರೈಕೆ, ಆಸೆ. ಇನ್ನೊಂದು TVKದಾಗಿದ್ದು ಇದರಲ್ಲಿ ತಮಿಳುನಾಡಿನಲ್ಲಿ ತುಂಬ ಆಶ್ಚರ್ಯಕರ ಬದಲಾವಣೆ. ಯಾಕಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂಥ ಸರ್ಕಾರ ಅಲ್ಲಿತ್ತು. ಜೊತೆಗೆ ಒಂದು ಐಡಿಯಾಲಜಿಕಲಿ ಸ್ಟ್ರಾಂಗ್ ಆಗಿದ್ದಂಥ ಒಂದು ಸರ್ಕಾರ, ದ್ರಾವಿಡ ಹೋರಾಟದಿಂದ ಹುಟ್ಟು ಬಂದ ಪಕ್ಷ, ಅದರ ಸರ್ಕಾರ ಇತ್ತು. ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗಿತ್ತು. ಅಷ್ಟೆಲ್ಲ ಇದ್ದು ಬದಲಾವಣೆಗೆ ವೋಟ್ ಮಾಡ್ತಾರೆ ಜನ. ಯಾಕಂದರೆ ಇನ್ನೇನೋ ಹೊಸದನ್ನು ಹುಡುಕ್ತಾ ಇದ್ದಾರೆ ಜನ ಅಲ್ಲೂ. ಯಾಕಂದರೆ ಒಂದು ರೆಗ್ಯುಲರ್ ರಾಜಕೀಯ ಅಂತಂದರೆ ಅದರಲ್ಲಿ ಒಂದು ಸೆಟ್ ಮಾಡೆಲ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಅದಕ್ಕೂ ಕಂಡೀಷನ್ ಆಗೋಗ್ಬಿಟ್ಟಿದ್ದಾರೆ ಜನ ಅಂತ ಅನ್ಕೋತೀನಿ. ಭ್ರಷ್ಟಾಚಾರ ಒಂದು ಲೆವೆಲ್ಗೆ ಇದ್ದೇ ಇರುತ್ತೆ. ರಾಜಕಾರಣಿ ಅಂದರೆ ಭ್ರಷ್ಟ ಆಗದಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜನಗಳೇ ಭ್ರಷ್ಟರಲ್ಲ. ನಾನು ಮೊನ್ನೆ ಎಲ್ಲ ಮಾತಾಡ್ತಾ ಇದ್ದೆ, ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ, ಒಬ್ಬ ರಾಜಕಾರಣಿ ಮನೆ ಮುಂದೆ ದಿವಸ 100-150 ಜನ ಸೇರ್ಕೊತಾರೆ. ಏನಕ್ಕೋ ಒಂದು ಕಾರಣಕ್ಕೆ ದುಡ್ಡು ಕೇಳ್ತಾರೆ, ಏನೇನೋ ಕಾರಣಕ್ಕೆ, ಅವ್ರ ಪರ್ಸನಲ್ ಕಾರಣಗಳಿಗೆ ದುಡ್ಡು ಕೇಳ್ತಾರೆ. ಅವನು ಇಲ್ಲ ಅಂತಂದರೆ ಅವನ್ನ ಕೆಟ್ಟವನು ಮಾಡಿಬಿಡ್ತಾರೆ. ಎಷ್ಟೋ ಕಡೆ ನಾವೇ ನೋಡಿದ್ದೀವಿ, ತುಂಬ ಒಳ್ಳೆ ಕೆಲಸಗಾರರನ್ನ, ಭ್ರಷ್ಟರಲ್ಲದೆ ಇರೋರನ್ನ ಜನ ಸೋಲ್ಸ್ಬಿಡ್ತಾರೆ. ಸೊ ಈ ಥರದ ಜನರೇ ಭ್ರಷ್ಟ ಆಗಿರುವಂಥ ಕಾಲದಲ್ಲಿ ಜನ ಈಗ ರಾಜಕಾರಣಿಗಳು ಭ್ರಷ್ಟ ಆಗೋಗ್ಬಿಡ್ತಾರೆ. ಸೊ ಅಂಥ ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಒಂದು ದೊಡ್ಡ ನಡೆ ಇವರು ತಗೊಂಡಿರೋದು ತಮಿಳುನಾಡಿನ ಜನ. ಅದನ್ನು ಕಾದು ನೋಡಬೇಕಾಗಿದೆ. ಯಾಕೆಂದರೆ ರಾಜಕೀಯವಾಗಿ ಮಾಗಿಲ್ದೇ ಇರುವಂಥ ಒಂದು ಪಕ್ಷ ಸಡನ್ನಾಗಿ ಅಧಿಕಾರಕ್ಕೆ ಬಂದಾಗ ಏನು ಮಾಡುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಅನುಮಾನಗಳು ಇರ್ತವೆ. ಅಟ್ ದ ಸೇಮ್ ಟೈಮ್ ಭರವಸೆ ಕೂಡ ಇದೆ ನಮಗೆಲ್ರಿಗೂ. ನೋಡಬೇಕು, ಎಲ್ಲವನ್ನೂ ಕಾದು ನೋಡಬೇಕು. ಇವೆರಡೂ ಹೋರಾಟಗಳು ಅಥವಾ ಎರಡೂ ಬದಲಾವಣೆಗಳನ್ನ ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅನ್ನೋದನ್ನ. ಇದನ್ನು ಬಟ್ ಖಂಡಿತ ಈ ಥರದ ಬದಲಾವಣೆಗಳು, ಹೋರಾಟಗಳು ತುಂಬ ಮುಖ್ಯ ಒಂದು ಪ್ರಜಾಪ್ರಭುತ್ವಕ್ಕೆ. ಇಲ್ಲಿ ನ್ಯಾಯ ಅಥವಾ ನ್ಯಾಯ ಉಳ್ಕೋಬೇಕು ಅಂತಂದರೆ ಅದು ತುಂಬ ಮುಖ್ಯ. ಇನ್ನು ಕರ್ನಾಟಕದಲ್ಲಿ ಆಗಿದ್ದು ಅದು ಎಕ್ಸ್ಪೆಕ್ಟೆಡ್ ಅಂತ ಅನಿಸುತ್ತಲ್ಲ. ರಾಜಕೀಯವಾಗಿ ಮುಂಚೆನೇ ಅದು ಮಾತುಕತೆ ಆಗಿತ್ತು. ಯಾಕಂದರೆ ಇಬ್ಬರು ನಾಯಕರು ಇದ್ದಿದ್ದರಿಂದ. ಇಲ್ಲಿ ನಮ್ಮಲ್ಲಿ ಜಾತಿ ರಾಜಕೀಯವು ತುಂಬ ಇರೋದರಿಂದ ಇಲ್ಲಿ ಎಲ್ಲ ಜಾತಿಗಳನ್ನು ಓಲೈಸ್ಕೊಳ್ಳದೇ ಇದ್ದರೆ ಒಂದು ಸರ್ಕಾರ ಉಳ್ಕೊಳ್ಳೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ಕೂತಿದೆ. ಅಂದರೆ ಪ್ರಬಲ ಜಾತಿಗಳನ್ನು ಓಲೈಸಲೇಬೇಕು ಅನ್ನೋ ಅನಿವಾರ್ಯತೆಗೆ ರಾಜಕೀಯ ಪಕ್ಷಗಳು ಬಂದು ಸಿಗಾಕೊಂಡ್ಬಿಟ್ಟಿವೆ. ಸೊ ನೀವೆಷ್ಟೇ ಪ್ರೋಗ್ರೆಸಿವ್ ಆಗಿದ್ದರೂ ಇದನ್ನು ಮಾಡಲೇಬೇಕಾಗಿದೆ, ವಿಧಿನೇ ಇಲ್ಲ. ಯಾಕಂದರೆ ಮೇಯ್ನಾಗಿ ಜನ ವೋಟ್ ಮಾಡ್ತಾರೆ ಅದ್ರ ಮೇಲೆ. ಸೊ ಜನ ಎಲ್ಲಿ ತನಕ ಎಜುಕೇಟ್ ಆಗೋದಿಲ್ವೋ, ಅಂದರೆ ಇವನ್ನೆಲ್ಲನೂ ಮೀರೋದಿಲ್ವೋ, ಜಾತಿ, ಮತ, ಹಣ ಇವು ಮೂರನ್ನ ಮೀರೋದಿಲ್ವೋ, ಅಲ್ಲಿ ತನಕ ಇದು ಅನಿವಾರ್ಯನೇ. ಈ ಥರದ ಪಾಲಿಟಿಕ್ಸ್ ನಮ್ಗೆ ಅನಿವಾರ್ಯನೇ ಅನಿಸುತ್ತೆ. ಇದರ ಹಿಡಿತದಿಂದ ತಪ್ಪಿಸ್ಕೊಳ್ಳೋದು ಭಾರಿ ಕಷ್ಟ ಇದೆ.